ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇದರ ಲಾಸ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ ಡೇಟ್ ಅನ್ನು ಕೂಡ ಈಗಲೇ ಅನೌನ್ಸ್ ಮಾಡಿದರೆ ಎಲ್ಲವನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ವಿಡಿಯೋ ಲೈಕ್ ಮಾಡಿ, 1000 ಲೈಕ್ಸ್ ಆಗದೆ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗಿದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಜುಲೈ 26ನೇ ತಾರೀಕಿನಿಂದ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಎಡಿಟಿಂಗ್ ಹೇಗೆ ಮಾಡೋದು, ಯಾವ ಲಿಂಕ್ ಮೂಲಕ ಮಾಡೋದು ನೀವು ಕೇಳೋದಾದ್ರೆ, ಈ ಹಿಂದೆ ಏನು ಲಿಂಕ್ ಅನ್ನ ಕೊಟ್ಟಿದ್ರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಅದನ್ನ ಕ್ಲಿಕ್ ಮಾಡಿ ನೀವು ಲಾಗಿನ್ ಆದ್ರೆ ನೀವು ಆಲ್ರೆಡಿ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಏನಿದೆ ಅದು ನಿಮ್ಮ ಸ್ಕ್ರೀನ್ ಮುಂದೆ ಕಾಣುತ್ತೆ. ಯಾವ್ಯಾವ ಕೋರ್ಸಸ್ ಅನ್ನ, ಯಾವ ಕಾಲೇಜಸ್ ಅನ್ನ ಯಾವ ಪ್ರಯಾರಿಟಿಯಲ್ಲಿ ಇಟ್ಟಿದ್ದೀರಾ ಅಂತ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದನ್ನು ನೀವು ಎಡಿಟ್ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ಅಂದ್ರೆ ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಕೋಬಹುದು. ಆಲ್ರೆಡಿ ಇರುವಂತಹ ಕಾಲೇಜಲ್ಲಿ ಕೆಲವು ಕಾಲೇಜಸ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು. ಅಂದ್ರೆ ಪ್ರಯಾರಿಟಿ ಆರ್ಡರ್ ಏನಿರುತ್ತೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಈ ರೀತಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ಈಗ ಅದು ಹೇಳಿದಲ್ವಾ, ಈ ಹಿಂದೆ ಕೊಟ್ಟಂತಹ ಲಿಂಕ್ ಮೂಲಕ ನೀವು ಲಾಗಿನ್ ಆದ್ರೂ ಕೂಡ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಆಗತ್ತೆ. ನಂತರ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜುಲೈ 29 ಅಂತ ಹೇಳಿದ್ದಾರೆ. ಜುಲೈ 29ರ ಸಂಜೆ 5 ಗಂಟೆವರೆಗೆ ವಿದ್ಯಾರ್ಥಿಗಳು ಅಂದ್ರೆ ನೀವೇ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ಓಕೆನಾ? ನಂತರ ಆಪ್ಷನ್ ಎಂಟ್ರಿಲಿ ತುಂಬಾ ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ಏನಾದ್ರು ಮಿಸ್ಟೇಕ್ ಮಾಡಿದಿರಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಅದರ ನಂತರ ಆಪ್ಷನ್ ಎಂಟ್ರಿಲಿ ಯಾವ ರೀತಿ ಆದ್ರೂ ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ನಂತರ ಇದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಈಗ ಎಡಿಟ್ ಮಾಡಿದ ನಂತರ ಏನು ಆಪ್ಷನ್ ಎಂಟ್ರಿ ಇರುತ್ತೆ ಅದ್ರ ಪ್ರಕಾರನೇ ನಿಮ್ಮ ಮುಂದಿನ ಕೌನ್ಸಿಲಿಂಗ್ ಏನಿದೆ ಸಂಪೂರ್ಣ ಕೌನ್ಸಿಲಿಂಗ್ ನಡೆಯುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇರಬಾರ್ದು. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಿ, ಕರೆಕ್ಟ್ ಆಗಿ ಮಾಡಿ. ಓಕೆನಾ? ನಂತರ ಆಪ್ಷನ್ ಎಂಟ್ರಿ ಆದ ನಂತರ ಅದರ ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು. ಪ್ರಿಂಟ್ಔಟ್ ತೆಗೆದುಕೊಳ್ಳೋದನ್ನ ಮರಿಬೇಡಿ. ಅದರ ನಂತರ ಆಪ್ಷನ್ ಎಂಟ್ರಿ ಆದ್ಮೇಲೆ ಲಾಗೌಟ್ ಕೂಡ ಆಗಬೇಕು, ಅದನ್ನು ಕೂಡ ಮರಿಬೇಡಿ. ಗೊತ್ತಿರಬೇಕಲ್ವ ನಿಮಗೆ, ಅದಕ್ಕೋಸ್ಕರ ಹೇಳಬೇಕು ಅಂತ ಹೇಳಿದೆ. ಅದರ ನಂತರ ಒಮ್ಮೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ್ರೆ ಫೈನಲ್ ಆಪ್ಷನ್ ಎಂಟ್ರಿ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಇದು ಫೈನಲ್ ಆಪ್ಷನ್ ಎಂಟ್ರಿ. ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಈಗ ಏನು ಟೆಂಟೇಟಿವ್ ರಿಸಲ್ಟ್ ಅಂತ ಹೇಳಬಹುದು. ಸೊ ಅದನ್ನ ಅನೌನ್ಸ್ ಮಾಡ್ತಾರೆ. ಸೊ ಈ ತಾತ್ಕಾಲಿಕ ಫಲಿತಾಂಶ ಏನಿದೆ ಅದನ್ನ ಆಗಸ್ಟ್ 1ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಸ್ಟ್ 1ರ ಮುಂಜಾನೆ 11 ಗಂಟೆಯ ನಂತರ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಯಾವ ರೀತಿ ರಿಸಲ್ಟ್ ಈಗ ಲಿಂಕ್ ಕೊಟ್ರಲ್ವಾ, ಅದೇ ರೀತಿ ಲಿಂಕ್ ಕೊಡ್ತಾರೆ. ಅದ್ರ ಥ್ರೂ ನೀವು ಲಾಗಿನ್ ಆದ್ರೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಫೀಸ್ ಎಷ್ಟಿದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಈ ರೀತಿ ಮೊದಲಿಗೆ ತಾತ್ಕಾಲಿಕ ರಿಸಲ್ಟ್ ಅನೌನ್ಸ್ ಆಗುತ್ತೆ. ತಾತ್ಕಾಲಿಕ ರಿಸಲ್ಟ್ ಅಂತ ಹೇಳಿದ್ರೆ ಇದ್ರಲ್ಲಿ ಕೆಲವು ಚೇಂಜಸ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆನಾ? ಅದರ ನಂತರ ರಿಯಲ್ ರಿಸಲ್ಟ್ ಅಥವಾ ಫೈನಲ್ ರಿಸಲ್ಟ್, ಫಸ್ಟ್ ರೌಂಡ್ ನ ಫೈನಲ್ ರಿಸಲ್ಟ್ ಏನಿದೆ ಅದನ್ನ ಆಗಸ್ಟ್ 2ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಆಗಸ್ಟ್ 2ರ ಮಧ್ಯಾಹ್ನ 2 ಗಂಟೆಯ ನಂತರ ಈ ಫಸ್ಟ್ ರೌಂಡ್ ನ ಫೈನಲ್ ರಿಸಲ್ಟ್ ಅನೌನ್ಸ್ ಆಗತ್ತೆ. ನಂತರ ಹೆಚ್ಚಿನದಾಗಿ ಈ ತಾತ್ಕಾಲಿಕ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ಅದರಲ್ಲಿ ಹೆಚ್ಚಿನದಾಗಿ ಏನು ಚೇಂಜಸ್ ಆಗಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಏನಾದ್ರು ಚೇಂಜಸ್ ಕೆಲವು ವಿದ್ಯಾರ್ಥಿಗಳಿಗೆ ಆದ್ರೆ ಆಗ್ಬಹುದು. ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ ಅಂತ ಏನು ಹೇಳಿದ್ದಾರೆ ಆಗಸ್ಟ್ 2ನೇ ತಾರೀಕಿಗೆ. ಅದಾದ ನಂತರ ನೀವು ಬೇಕಿದ್ರೆ ಸಿಕ್ಕಿರುವಂತಹ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಬಹುದು, ಇಲ್ಲದಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬಹುದು. ಈ ರೀತಿ ಅವಕಾಶ ಇರುತ್ತೆ. ನಂತರ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಅಥವಾ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಮಾಡಿ. ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ವಿಡಿಯೋ ಇದೆ, ಚೆಕ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅದು, ಚೆಕ್ ಮಾಡಿ. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ಟಾಪ್ ನೋಡೋದ್ರಲ್ಲಿ ಕೂಡ ಕೊಟ್ಟಿರ್ತೀನಿ. ನಂತರ ಅದೇ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 4ನೇ ತಾರೀಕಿನಿಂದ ಆಗಸ್ಟ್ 7ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 4ರಿಂದ ಆಗಸ್ಟ್ 7ರವರೆಗೆ ಅವಕಾಶ ಇರುತ್ತೆ. ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳು ಫೀಸ್ ಅನ್ನು ಕೂಡ ಪೇ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳೋದಿರುತ್ತೆ. ಈ ಫೀಸ್ ಅನ್ನ ಪೇ ಮಾಡೋದಕ್ಕೂ ಕೂಡ ಅದೇ 4ರಿಂದ 7ರವರೆಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೇಳಿದರೆ ಹೆಚ್ಚಿನದಾಗಿ ಆಗಸ್ಟ್ 4ರಿಂದ ಅದ್ರ ಕರೆಕ್ಟ್ ಆಗಿ ಡೇಟ್ ಫಾಲೋ ಆದ್ರೆ ಆಗಸ್ಟ್ 4ರಿಂದ ಆಗಸ್ಟ್ 8 ಅಲ್ಲಿವರೆಗೆ ನಿಮಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಿಕ್ಕಿರುವಂತಹ ಸೀಟ್ಗೆ. ಇದಿಷ್ಟು ವಿಷಯ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಮರಿದ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.